ಚೆನ್ನಾಗಿದ್ರೆ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಿರ್ಸಿಯ CP ಬಜಾರಲ್ಲಿ ಗ್ರ್ಯಾಂಡಾಗಿ ಸುವರ್ಣ ಜ್ಯುವೆಲ್ಲರಿ ಓಪನ್ ಆಗಿದೆ. ಸಿರ್ಸಿಯಲ್ಲಿ ಈ ಥರ ಒಂದು ದೊಡ್ಡದಾದ ಆಭರಣ ಮಳಿಗೆ ಇರಲಿಲ್ಲ. ಸೊ ಇವಾಗ ಈ ಥರ ಸುವರ್ಣ ಜ್ಯುವೆಲ್ಲರಿ ಓಪನ್ ಆಗಿರೋದು ತುಂಬ ಖುಷಿ ಆಗ್ತಿದೆ. ತೋರಿಸ್ತೀನಿ ನೋಡಿ, ಒಂದೊಂದೇ ಇಲ್ಲಿ ಔಟ್ಸೈಡಲ್ಲಿ ಈ ಥರ ಇದು ಮಾಡಿದ್ದಾರೆ. ಸೊ ಒಳ್ಳೊಳ್ಳೆ ಡಿಸೈನ್ ಇದೆ, ಇಲ್ಲೊಂದು ಡಿಸೈನ್ ಇದೆ, ಇಲ್ಲಿ ಒಂದು ಡಿಸೈನ್ ಇದೆ, ಅಲ್ಲಿ ಒಂದು ಡಿಸೈನ್ ಇದೆ. ಒಳಗೆ ಇನ್ನೂ ಒಳ್ಳೊಳ್ಳೆ ಥರ ಕಲೆಕ್ಷನ್ಸ್ ಇದೆ. ನಮಗೆ ಚಿಕ್ಕ ಚಿಕ್ಕ ಶಾಪ್ಗಳಲ್ಲಿ ಆ ಥರ ಕಲೆಕ್ಷನ್ಸ್ ಎಲ್ಲ ಸಿಗಲ್ಲ. ಬಟ್ ಈ ಥರ ದೊಡ್ಡ ದೊಡ್ಡ ಗೋಲ್ಡ್ ಇದು ಓಪನ್ ಆದಾಗ, ಕಂಪ್ನಿ ಓಪನ್ ಆಗೋದಾಗ ನಾವು ಒಳ್ಳೊಳ್ಳೆ ಗೋಲ್ಡನ್ನು ಅಂದರೆ ಒಳ್ಳೊಳ್ಳೆ ಡಿಸೈನ್ ಇರೋ ಗೋಲ್ಡನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಸೊ ಸುವರ್ಣ ಜ್ಯುವೆಲ್ಲರಿ ಇಲ್ಲಿ ಓಪನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಇವಾಗ ಗೋಲ್ಡನ್ನು ತೊಗೋಬೋದು. ಹಾಗೆಯೇ ಬೇರೆ ಬೇರೆ ರೀತಿಯ ಸ್ಕೀಮ್ಗಳೆಲ್ಲ ಇದೆ ಇಲ್ಲಿ. ಸೊ ಅವರು ಸ್ಕೀಮನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಸ್ಕೀಮ್ಗಳು ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸಂಚಯ ಅಂದರೆ ಫ್ಲೆಕ್ಸಿಬಲ್ ಇರುತ್ತೆ. ಲೈಕ್ ಇವಾಗ 1000 ರುಪೀಸ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾಳೆ 10,000 ತುಂಬೋದು, ನಾಳೆಗೆ ಬಂದುಬಿಟ್ಟು 20,000 ತುಂಬೋದು. ಅಂದರೆ ಜಾಸ್ತಿನೂ ನಿಮ್ಮ ಕೈಲಿ ಯಾವಾಗ ಅಮೌಂಟ್ ಇರುತ್ತೋ ಅವಾಗ ತುಂಬ್ತಾ ಬರ್ಬೋದು. ಅದು ಸಂಜೆ ಅಂತನಾ? ಸಂಚಯ ಸುವರ್ಣ ಸಂಚಯ ಅದ್ರೊಳಗೆ ಬಂದ್ಬಿಟ್ಟು ನಿಮಗೆ ಫ್ಲೆಕ್ಸಿಬಲ್ ಇರುತ್ತೆ. ಮತ್ತು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಅದು ನಿಮಗೆ ಎವರೇಜ್ ರೇಟ್ ಸಿಗುತ್ತೆ. ಅಂದರೆ 11 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅವತ್ತಿನ ರೇಟ್ ಬರಲ್ಲ. ಗೋಲ್ಡ್ ಎಷ್ಟು ಆಗಿದೆ ಮತ್ತು ಅಮೌಂಟ್ ಎಷ್ಟು ಆಗಿದೆ ಅನ್ನೋದು ಎವರೇಜ್ ರೇಟ್. ಪ್ಲಸ್ ಪರ್ಚೇಸ್ ಮಾಡಬೇಕಾದ್ರೆ ಡಿಸ್ಕೌಂಟ್ ಸಿಗುತ್ತೆ. ಓಕೆನಾ? ಇನ್ನೊಂದು ಬಂದ್ಬಿಟ್ಟು ದಾರ ಬಂದ್ಬಿಟ್ಟು ನಿಮಗೆ ಫಿಕ್ಸ್ಡ್ ಅಮೌಂಟ್. ಅಂದರೆ ಈ ಮಂತ್ 1000 ಮಾಡಿದ್ರೆ ನೆಕ್ಸ್ಟ್ ಮಂತ್ 1000 ಮಾಡಿ. ಓಕೆ. ನಿಮಗೆ ಗೋಲ್ಡ್ ಜಮಾ ಆಗಲ್ಲ, ಜಸ್ಟ್ ಅಮೌಂಟ್ ಅಷ್ಟೇ ಜಮಾ ಆಗಲ್ಲ. ಹಾಂ ನಾವು ಎಷ್ಟು ಅಮೌಂಟ್ ಇದಾಗ ಜಮಾ ಆಗುತ್ತೆ ಅದರಲ್ಲಿ ಗೋಲ್ಡ್ ತೊಗೊಳ್ಳೋದು. ಫ್ಲಾಟ್ 20% ಆಫ್ ಆಗುತ್ತೆ. ಇದರಲ್ಲಿ ಇರುತ್ತಲ್ಲ, ಆದರೆ ಫ್ಲಾಟ್ 20% ಆಫ್ ಆಗುತ್ತೆ ತಗೋಬೇಕಾದ್ರೆ. ಕ್ಲೋಸ್ ಮಾಡಿದ ಮೇಲೆ ಅಂದರೆ ಕ್ಲೋಸ್ ಮಾಡಲೇಬೇಕೇನು ಕಂಟಿನ್ಯೂ ಮಾಡ್ಬೋದಾ? ಮತ್ತೆ 11 ಮಂತ್ಸ್ ಕಂಪ್ಲೀಟ್ ಆದಮೇಲೆ 12 ಮಂತ್ಸಿಗೆ ಪರ್ಚೇಸ್ ಮಾಡಲೇಬೇಕು. ಆಮೇಲೆ ಮತ್ತೆ ಬೇಕಂದ್ರೆ ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಓಕೆ. ಯೋಜನಾ ಸುವರ್ಣ ಯೋಜನಾ ಅಂತ ಗೌರ್ಮೆಂಟ್ ಪರ್ಚೇಸ್ ಮಾಡಿದ್ರೆ ಅದು ಬೆಸ್ಟ್. ಯಾಕಂದ್ರೆ ಅದರಲ್ಲಿ ನಿಮಗೆ ಫಿಕ್ಸ್ಡ್ ಅಮೌಂಟ್ 10,000 ರೂಪಾಯಿ ಎಲ್ಲ 10,000 ಕೊಡ್ಬೋದು. ಅದರಲ್ಲಿ ನಿಮಗೆ ಎವರೇಜ್ ರೇಟ್ ಸಿಗುತ್ತೆ. ಪ್ಲಸ್ ನಿಮಗೆ ಮೇಕಿಂಗ್ ಚಾರ್ಜಸ್ 14% ಫ್ಲಾಟ್ ಆಫ್ ಆಗುತ್ತೆ. ಸೊ ಸುವರ್ಣ ಜ್ಯುವೆಲ್ಲರಿ ಮಳಿಗೆಯನ್ನು ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದರು ಅಂತ ತೋರಿಸ್ತೀನಿ. 11 ಗಂಟೆ 11:30 ಟೈಮಲ್ಲಿ ಮುಹೂರ್ತ ಇತ್ತು. ನಾವು ಹೋಗೋ ತನಕ ಸ್ವಲ್ಪ ಲೇಟಾಗಿ ಹೋಯಿತು, 11:15 ಆಯಿತು. ಹಾಗಾಗಿ ಓಪನಿಂಗ್ ಸೆರೆಮನಿ ಎಲ್ಲ ಮುಗಿದೋಗಿತ್ತು. ಈ ರೀತಿಯಾಗಿ ನೋಡಿ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಡೆಕೋರೇಷನನ್ನು ಮಾಡಿದರು. ಹೊರಗೆ ಈ ರೀತಿಯಾಗಿ ಡೆಕೋರೇಷನನ್ನು ಮಾಡಿದರು. ಒಳಗೆ ಯಾವ ಥರ ಡೆಕೋರೇಷನ್ ಇತ್ತು ಅಂತ ತೋರಿಸ್ತೀನಿ. ಆಮೇಲೆ ಗೋಲ್ಡೆಲ್ಲ ಯಾವ್ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಇವಾಗ ಗೋಲ್ಡ್ಗಳನ್ನು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು. ಸೊ ಒಂದೊಂದು ಗೋಲ್ಡ್ ನೋಡಬೇಕಂದ್ರೂ ಕೂಡ ಎರಡೆರಡು ಕಣ್ಣು ಸಾಲ್ತಾ ಇರಲಿಲ್ಲ. ಅಷ್ಟೊಂದು ಡಿಫ್ರೆಂಟಾಗಿ, ಅಷ್ಟೊಂದು ಯುನಿಕ್ಕಾಗಿ, ಅದ್ಭುತವಾಗಿ ಇತ್ತು. ನೀವಿಲ್ಲಿ ನೋಡ್ತಿರ್ಬೋದು ಒಂದೊಂದು ಕಲೆಕ್ಷನ್ಸ್ ಕೂಡ ನ್ಯೂ ಸಿಗ್ನೇಚರಲ್ಲಿ ಇರೋದು. ಅಷ್ಟೊಂದು ಅದ್ಭುತವಾಗಿ ಇದೆ ಒಂದೊಂದು ಡಿಸೈನ್ ಕೂಡ. ಇಲ್ಲಿ ಡೈಲಿ ವೈಸ್ ಗೋಲ್ಡ್ ರೇಟನ್ನು ಡಿಸ್ಪ್ಲೇ ಮಾಡಿರ್ತಾರೆ. ನಾವು ಆರಾಮಾಗಿ ನೋಡಿ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು. ಪದೇ ಪದೇ ಎಷ್ಟು ರೇಟು ಏನು ಅಂತ ಇರಲ್ಲ. ನಮಗೆ ನೋಡಿದ ತಕ್ಷಣ ಇಲ್ಲಿ ಗೊತ್ತಾಗ್ಬಿಡುತ್ತೆ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸಿಲ್ವರ್ ಕಲೆಕ್ಷನ್ಸ್ ಬೇಕಂದರೆ ಡೌನ್ಗೆ ಹೋಗಬೇಕು, ಅದು ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಸಿಲ್ವರ್ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ಇಲ್ಲಿ ನೋಡಿ ಬೆಳ್ಳಿ ಕಲೆಕ್ಷನ್ಸ್ ಸಪ್ರೇಟಾಗಿ ಇದೆ.
ನೋಡಿ ಇಲ್ಲೆಲ್ಲ ಇದು ಸಿಲ್ವರ್ ಕಲೆಕ್ಷನ್ ಸಿಗೋದು, ಬಟ್ ಇದು ಗೋಲ್ಡ್ ಥರ ಅನ್ಸುತ್ತೆ. ಇದು ಆ್ಯಕ್ಚುಲಿ ಸಿಲ್ವರ್ ಬಟ್ ಗೋಲ್ಡ್ ಪ್ಲೇಟೆಡ್ ಮಾಡಿದ್ದಾರೆ. ಇಲ್ಲಿ ಚಿನ್ನ ಅಷ್ಟೇ ನೀವು ಡಿಸೈನಲ್ಲಿ ಸಿಗಲ್ಲ, ಬೆಳ್ಳಿ ಕೂಡ ನೀವು ನೋಡ್ತಿರ್ಬೋದು, ತುಂಬ ಒಳ್ಳೊಳ್ಳೆ ಡಿಸೈನಲ್ಲಿ ಇದೆ. ಇದು ಕರೆಕ್ಟಾಗಿ ಅಡ್ರೆಸ್ ಬಂದುಬಿಟ್ಟು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಅಮೂಲ್ ಐಸ್ ಕ್ರೀಮ್ ಇದೆಯಲ್ಲ ಅದರಿಂದ ಸ್ವಲ್ಪ ಡೌನಲ್ಲಿ ಬಂದರೆ ಅದರ ಅಪೋಸಿಟಲ್ಲೇ ಬರುತ್ತೆ. ಸೊ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂದರೆ ನಿಜವಾಗೂ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ನಾನಂತೂ ಇವತ್ತು ತುಂಬ ಹತ್ತಿರದಿಂದ ಎಲ್ಲ ಗೋಲ್ಡ್ನ ಕಲೆಕ್ಷನ್ಸನ್ನು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ಬೋದು. ತೊಗೊಳೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಕಲೆಕ್ಷನ್ಸ್ ಯಾವ್ಯಾವ ರೀತಿ ಇದೆ ಅಂತ ನೋಡ್ಬೋದು. ಅಷ್ಟೊಂದು ಸುಂದರವಾಗಿದೆ ಇಲ್ಲಿ ಕಲೆಕ್ಷನ್ಗಳೆಲ್ಲ. ಇಲ್ಲಿ ಬ್ರೇಕ್ಫಾಸ್ಟು ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ತೋರಿಸ್ತೀನಿ ಏನೇನು ಫುಡ್ಡು ಇದೆ ಅಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಫಸ್ಟು ಎಂಟ್ರೆನ್ಸಲ್ಲಿ ಲೆಮನ್ ಮಿಂಟ್ ಜ್ಯೂಸು ಅದನ್ನೆಲ್ಲ ಇಟ್ಟಿದ್ದಾರೆ. ಸಮ್ಮರ್ ಸೀಸನ್ ಇರೋ ಕಾಶಿ ಕುಡಿತೀಯ ಮಗ, ಆಮೇಲೆ ಕುಡಿ. ಥರ ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಹೋಳಿಗೆ ಇದೆ. ನೆಕ್ಸ್ಟ್ ಇದು ರಸಾಯನ ಅಲ್ಲ ಸರ್ ಇದು? ನೆಕ್ಸ್ಟ್ ಇದು ಗೋಳಿ ಬಜ್ಜೆ, ಚಟ್ನಿ ಇಲ್ಲ. ಥ್ಯಾಂಕ್ ಯು. ಅದು ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ಹಾಗೆಯೇ ಇದು ತಿಂಡಿ ರೀತಿ ಮಾಡಿದ್ರಂತೆ, ಬಟ್ ಇದು ಊಟದ ಥರನೇ ಇತ್ತು, ತುಂಬ ರುಚಿಯಾಗಿತ್ತು. ಸೊ ಊಟಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.